ಪ್ರೀತಿಸಿ ಮೋಸ ಹೋಗಿ ಈ ವ್ಯಕ್ತಿ ಮತ್ತೆ ಮರಳಿ ಬರಬೇಕು ಎಂದು ಹಂಬಲಿಸುವುದು ಮನಸ್ಸಿನ ತೀವ್ರವಾದ ನೋವನ್ನು ತೋರಿಸುತ್ತದೆ. ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಶಾಸ್ತ್ರಗಳ ಪ್ರಕಾರ ಮುರಿದು ಹೋದ ಸಂಬಂಧಗಳು ಮರುಕಳಿಸಲು ಮತ್ತು ಕಳೆದು ಹೋದ ಪ್ರೀತಿ ಸಿಗಲು ಕೆಲವು ವಿಶೇಷ ಪೂಜೆ ಹಾಗೂ ತಂತ್ರ ಆರಾಧನೆಗಳನ್ನು ಮಾಡಬೇಕಾಗುತ್ತದೆ. ಅವುಗಳನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖ ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಂಪೂರ್ಣ ಸಮಸ್ಯೆಗೆ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಕಾತ್ಯಾಯಿನಿ ಪೂಜೆ. ಪ್ರೀತಿ ಮತ್ತು ವಿವಾಹದ ಸಮಸ್ಯೆಗಳಿಗೆ ಕಾತ್ಯಾಯಿನಿ ದೇವಿ ಆರಾಧನೆ ಅತ್ಯಂತ ಶ್ರೇಷ್ಠ. ಕೃಷ್ಣನನ್ನು ಪತಿಯಾಗಿ ಪಡೆಯಲು ಗೋಪಿಕೆಯರು ಈ ದೇವಿಯ ವ್ರತವನ್ನು ಮಾಡಿದರು. ಶುಕ್ರವಾರದ ದಿನ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರಿಶಿಣ, ಕುಂಕುಮ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿಸಿ ದೇವಿಯ ಮುಂದೆ ಕುಳಿತು ಓಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾಧೀಶ್ವರಿ ನಂದಗೋಪಸುತಂ ದೇವಿ ಪತಿ ಮೇ ಕುರು ತೇ ನಮಃ ಈ ಮಂತ್ರವನ್ನು ಭಕ್ತಿಯಿಂದ ಜಪ ಮಾಡಬೇಕು. ಗೌರಿಶಂಕರ ಆರಾಧನೆ ತುಂಬನೇ ಮುಖ್ಯವಾದದ್ದು. ಸೃಷ್ಟಿಯ ಆದಿ ದಂಪತಿಗಳಾದ ಶಿವ ಮತ್ತು ಪಾರ್ವತಿಯ ಆರಾಧನೆಯು ಪ್ರೇಮಿಗಳನ್ನು ಒಂದು ಮಾಡಲು ಸಹಕಾರಿ. ಸೋಮವಾರದ ದಿನ ಶಿವಲಿಂಗಕ್ಕೆ ಜೇನುತುಪ್ಪ ಅಥವಾ ಹಾಲಿನ ಅಭಿಷೇಕ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾ ಕಳೆದು ಹೋದ ಪ್ರೀತಿ ಮರಳಿ ಸಿಗಲೆಂದು ಜಂಟಿ ದೇವತೆಗಳನ್ನು ಪ್ರಾರ್ಥಿಸಬೇಕು. ಅದಕ್ಕೆ ಮಂತ್ರ ಹೀಗಿದೆ: ಹೇ ಗೌರಿಶಂಕರಾರ್ಧಾಂಗಿ ಯತತತ್ವಂ ಶಂಕರ ಪ್ರಿಯ ಯತಮಂ ಕುರು ಕಲ್ಯಾಣಿ ಕಾಂತಾಂ ಸುದುರ್ಲಭಂ ಎಂಬ ಮಂತ್ರವನ್ನು ಜಪಿಸುವುದು ಒಳ್ಳೆಯದು. ಕೃಷ್ಣ ಮತ್ತು ರಾಧೆಯ ಆರಾಧನೆ ಕೂಡ ತುಂಬಾ ಮುಖ್ಯವಾಗಿರುತ್ತದೆ. ಇವೆಲ್ಲವೂ ಮಾಡಿದರೂ ಕೂಡ ಆಗ್ತಾ ಇಲ್ಲ. ಇವೆಲ್ಲ ಮಾಡೋದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ, ತುಂಬ ಹಿಂಸೆ ಆಗ್ತಾ ಇದೆ, ಇದನ್ನು ಮಾಡೋದಕ್ಕೂ ನನಗೆ ತಾಳ್ಮೆ ಇಲ್ಲ, ಏನಾದರೂ ಪರಿಹಾರ ತಿಳಿಸ್ಕೊಡಿ ಅನ್ನೋದಾದರೆ ಈ ತಕ್ಷಣ ನೀವು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಂಪೂರ್ಣ ಸಮಸ್ಯೆಗೆ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳಿಕೊಡುತ್ತಾರೆ. ಹಾಗೆ ಮಾಡಿ ಪ್ರೀತಿಸಿ ಬಿಟ್ಟು ಹೋದವರು ಮರಳಿ ನಿಮ್ಮ ಜೀವನದಲ್ಲಿ 100ಕ್ಕೆ 100ರಷ್ಟು ಬಂದು ಸೇರುತ್ತಾರೆ. ಒಳ್ಳೆಯದಾಗಲಿ.